ಇವತ್ತು ಧಾರವಾಡದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಸರ್ಕಾರ, ಈ ವ್ಯವಸ್ಥೆಯಲ್ಲಿ ಏನು ಒಂದು ಎಕ್ಸಾಮ್ಸ್ KEA ಕಂಡಕ್ಟ್ ಮಾಡಿರೋಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡಿಲ್ಲ. ಎಷ್ಟೋ ಜನ ಎಕ್ಸಾಮ್ ಬರ್ದಿಲ್ಲ. ಪ್ರಕೃತಿ ವಿಕೋಪದಿಂದ ಒಂದು ಟ್ರೈನ್ ಮಿಸ್ ಆಗಿ ಸಾವಿರಾರು ಜನ ಎಕ್ಸಾಮ್ ಬರ್ದಿಲ್ಲ. ಮತ್ತೆ ಒಂದು ತಿಕೋಟದಲ್ಲಿ ಎಕ್ಸಾಮ್ ಸೆಂಟರ್ ಅಲ್ಲಿ ಒಂದೊಂದು ಅರ್ಧ ಗಂಟೆ ಸುಮಾರು 1 ಗಂಟೆ ಕ್ವಶನ್ ಪೇಪರ್ ಕೊಡೋದು ಲೇಟ್ ಆಗಿದೆ. ಮತ್ತೆ ಒಂದು OMRಗೂ ಮತ್ತೆ ಕ್ವಶನ್ ಪೇಪರ್ ಮಿಸ್ ಮ್ಯಾಚ್ ಆಗಿದೆ. ಎಷ್ಟೋ ಜನ ಸ್ಟೂಡೆಂಟ್ಸು ಏನು ಕ್ಲಾಸ್ ರೂಮ್ಸ್ ಅಲ್ಲಿ ಫ್ರಿಸ್ಕಿಂಗ್ ಮಾಡಿಲ್ಲ ಎಷ್ಟೋ ಸೆಂಟರ್ ಅಲ್ಲಿ. ಮತ್ತೆ ಕ್ಲಾಸ್ ರೂಮ್ ಅಲ್ಲಿ ಒಂದು ವಾಲ್ ಕ್ಲಾಕ್ ಇಲ್ಲ. ಮತ್ತೆ ಎಷ್ಟೋ ಒಂದು ಕಡೆ ಒಂದು ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಒಂದು ಎಕ್ಸಾಮ್ ಇಂದ ಇನ್ನೊಂದು ಎಕ್ಸಾಮ್ಸ್ಗೆ ಬರೀ ಒಂದು 3-4 ಅವರ್ಸ್ ಈ ಒಂದು ಟ್ರಾಫಿಕ್ ಇರೋದ್ರಿಂದ 20-30 ಕಿಲೋಮೀಟರ್ ನಾನ್ HK ಎಕ್ಸಾಮ್ ಬರ್ದಾದ್ಮೇಲೆ HK ಎಕ್ಸಾಮ್ಸ್ ಬರೆಯೋದಕ್ಕಾಗ್ಲಿಲ್ಲ. ಈ ಒಂದು ಎಕ್ಸಾಮ್ಸ್ ಅಲ್ಲಿ ಕರೆಕ್ಟ್ ಒಂದು ಇಷ್ಟು ಇರ್ರೆಗ್ಯುಲಾರಿಟೀಸ್ ಇದೆ ಅಂತಂದ್ರೆ ಇದನ್ನೆಲ್ಲ ಖಂಡಿಸಿ ಹೋರಾಟ ಮಾಡ್ತಾ ಇರೋಂಥದ್ದು. ಮತ್ತೆ KPSC ಲಿ ನಾವು ಮೊದಲಿಂದ ಹೋರಾಟ ಮಾಡ್ತಾ ಇದೀವಿ. KPSC ಲಿ ಏನು ಅಕ್ರಮ ಆಗ್ತಿದೆ ಅಷ್ಟನ್ನು CBI ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ತನಿಖೆ ಈ ಒಂದು ಬರೀ ಎಷ್ಟೋ 4-5 FIR ಮಾಡಿದೀವಿ. ಇಲ್ಲಿವರೆಗೂ ಒಬ್ರನ್ನ ಅರೆಸ್ಟ್ ಮಾಡಿಲ್ಲ ರಾಜ್ಯ ಸರ್ಕಾರ. ಅಂದ್ರೆ ಸರ್ಕಾರದ ಪಾತ್ರ ಏನಿದೆ ಇಲ್ಲಿ? KPSC ಆಗ್ತಾ ಇರೋಂಥ ಒಂದು ಭ್ರಷ್ಟಾಚಾರದಲ್ಲಿ ಸರ್ಕಾರದ ಪಾತ್ರ ಇದ್ರೇನೆ ಇಷ್ಟೆಲ್ಲ ನೆಗ್ಲಿಜೆನ್ಸಿ ತೋರಿಸ್ತಾ ಇರೋದು. ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು KPSC ನಂಬ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಆದ್ರೆ ಏನ್ ಮಾಡಿದಿರ? ಬರೀ ಅಕ್ರಮ. ಪ್ರತಿಯೊಂದು ನೋಟಿಫಿಕೇಶನ್ಸ್ ಅಲ್ಲೂ ಒಂದೊಂದು 25 ಮಾರ್ಕ್ಸ್ಗೆ 1.5 ಕೋಟಿ ತಗೊಂಡು ಮೆಂಬರ್ಸ್ ಇಷ್ಟೆಲ್ಲ ಅಕ್ರಮ ಮಾಡಿದ್ರು ಇನ್ನೂ ಸರ್ಕಾರ ಏನು ಮಾಡಿಲ್ಲ. ಆದ್ರೆ ನಾವು ಕೊಟ್ಟಿರೋಂಥ ED ಅಂದ್ರೆ ಲಾಸ್ಟ್ ಅಂದ್ರೆ ಜುಲೈ 28ನೇ ತಾರೀಕು ED ಆಫೀಸರ್ಗೆ ನಾವು ಹೋಗಿ ಒಂದು ಎಲ್ಲರ ಮೇಲೂ ನಾವು ಕಂಪ್ಲೇಂಟ್ ಮಾಡಿರೋಂಥದ್ದು. ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಿ. ಅದನ್ನ ಇವತ್ತು ಸುಮಾರು 21 ಕಡೆ ಏನು ಒಂದು ರೈಡ್ ಮಾಡಿದೆ. ಥ್ಯಾಂಕ್ಸ್ ಟು ED ಆಫೀಸರ್ ಎಲ್ರಿಗೂ ಈ ಒಂದು ಇದು ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರ ಅಷ್ಟು ಜನಕ್ಕೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಇವತ್ತು ವಿದ್ಯಾರ್ಥಿಗಳ ತಂಟೆಗೆ ಯಾರೇ ಬಂದ್ರು ಅವ್ರನ್ನ ಬಿಡಲ್ಲ. ಮಧ್ಯವರ್ತಿ ಆಗಿರ್ಬೋದು, KPSC ಮೆಂಬರ್ಸ್ ಆಗಿರ್ಬೋದು, ಆಫೀಸರ್ಸ್ ಆಗಿರ್ಬೋದು, ಯಾರೇ ಆದ್ರೂ ಈ ಒಂದು ವಿದ್ಯಾರ್ಥಿಗಳು ಏನಾದ್ರು ನೀವು ಅವ್ರು ಪ್ರಾಮಾಣಿಕವಾಗಿ ಓದಂತವ್ರಿಗೆ ಕೆಲಸ ಸಿಗ್ಬೇಕು ಅನ್ನೋದು ಒಂದೇ ಉದ್ದೇಶ ನಮ್ಗೆ. ನೀವ್ ಯಾರೇ ಈ ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕಂತ ಹೇಳಿ ದುಡ್ಡು ಕೊಟ್ಟವ್ರಿಗೆ ಈ ಒಂದು ಪನಿಷ್ಮೆಂಟ್, ಇವರಿಗೆ ಶಿಕ್ಷೆ ಏನಂದ್ರೆ ಜೀವಾವಧಿ ಶಿಕ್ಷೆ ಅಲ್ಲ, ಇವರಿಗೆ ಗಲ್ಲಿಗೇರಿಸಿದ್ರು ಕಡಿಮೆನೆ. ಯಾಕೆಂದ್ರೆ ಅಷ್ಟು ಆ ತರ ಇವರು ಕರಪ್ಷನ್ ಮಾಡ್ತಾ ಇದ್ದಾರೆ. KPSC ಇರೋ ಮೆಂಬರ್ಸ್ ಇರ್ಬೋದು, ಮಾಜಿ ಚೇರ್ಮನ್ ಆಗಿರೋಂಥ ಸಾವುಕಾರ್ ಶಿವಶಂಕರಪ್ಪ ಅವರು, ಇವರು ಬರೀ 40-50 ಲಕ್ಷ ಇನ್ಕಮ್ ಇದೆ. ಬರೀ 40,000 ಇನ್ಕಮ್ ತೋರಿಸಿ 50 ಪೋಸ್ಟ್ ಅಲ್ಲಿ 2 ಮಕ್ಕಳನ್ನ ಸೆಲೆಕ್ಟ್ ಮಾಡಿದಾರೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಯಾರು ಓದೋರೇ ಇಲ್ವಾ? ಮತ್ತೆ ಈ KS ಇಂಟರ್ವ್ಯೂ ಇರ್ಬೋದು, ವೆಟರ್ನರಿ ಆಫೀಸರ್ ಅಲ್ಲಿ ಇರ್ಬೋದು, ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್. ಈ ಒಂದು ಸರ್ಕಾರ ಕರೆಕ್ಟ್ ಆಗಿ ಎಕ್ಸಾಮ್ಸ್ ಮಾಡೋದಕ್ಕಾಗಲ್ಲ. 16 ಜನ ಮೆಂಬರ್ಸ್ ಏನಿಗೆ ಬೇಕು? ಜಾತಿಗೆ ಒಂದೊಂದು ಮೆಂಬರ್ಸ್ ಯಾಕೆ ಬೇಕು? ಜಾತಿಗೆ ಒಂದೊಂದು ಮೆಂಬರ್ಸ್ ಬೇಕಂತ ಯಾರಾದ್ರು ಕೇಳಿದಾರ ಸ್ಟೂಡೆಂಟ್ಸು? 16 ಜನ ಮೆಂಬರ್ಸ್ 10-20 ಕೋಟಿ ದುಡ್ಡು ಕೊಟ್ಬಿಟ್ಟು ಬಂದು ಇಲ್ಲಿ ಬರೀ ಸ್ಕ್ಯಾಮ್ ಮಾಡೋಂಥದ್ದೇ ಆಗಿದೆ. ಇಲ್ಲಿ ಕೋಟಿ ಲೂಟಿ ಮಾಡೋಂಥದ್ದು, ಪ್ರಾಮಾಣಿಕ ಹೋಗೋದಂಥವ್ರನ್ನ ಬೀದಿ ಪಾಲಾಗಿದ್ದಾರೆ. ಇವತ್ತು ಬರೀ ಗಿಗ್ಗೋರ್ಸ್ಕರ್ಸ್ ಆಗಿ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು PhD ಮಾಡಿರೋಂಥವ್ರು ಕ್ಲರ್ಕ್ ಎಕ್ಸಾಮ್ಸ್, SD ಎಕ್ಸಾಮ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕಂತ ಪರಿಸ್ಥಿತಿ ಬಂದಿದೆ. KEAದವರು ಒಂದು ಎಕ್ಸಾಮ್ ನಡೆಸಕ್ ಬರಲ್ಲ, 750 ರೂಪಾಯಿ ಫೀಸ್ ತಗೊಂತಾರೆ. ಒಂದು ಸ್ಟೂಡೆಂಟ್ಸ್ ಮೇಲೆ ಎಷ್ಟೇ ಇನ್ವೆಸ್ಟ್ ಮಾಡ್ತೀರಾ? ಮ್ಯಾಕ್ಸಿಮಮ್ 750 ರೂಪಾಯಿ, 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಒಂದು ಎಕ್ಸಾಮ್ಸ್ಗೆ. 750 ರೂಪಾಯಿ ಫೀಸ್ ಎಲ್ಲೋಗುತ್ತೆ? ಕೋಟಿ 4 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಸುಮಾರು 34 ಕೋಟಿ. ದುಡ್ಡು ಎಲ್ಲೋಗಿದೆ? ಒಂದು ಟ್ರಾನ್ಸ್ಪರೆನ್ಸಿ ಬೇಕು, ಒಂದು ಅಕೌಂಟಬಿಲಿಟಿ ಬೇಕು. ಈ ಕರ್ನಾಟಕದಲ್ಲಿ ಯಾವುದೇ ಒಂದು ಇಲಾಖೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ಅದು ರಿಫಾರ್ಮ್ಸ್ ಅಂದ್ರೆ ಕರೆಕ್ಟ್ ಪ್ರಾಪರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ನಾನು ಇಲ್ಲಿರೋಂಥ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸರ್ಗೂ ಮನವಿ ಮಾಡ್ಕೊತೀನಿ, ಯಾವುದೇ ಸ್ಟೂಡೆಂಟ್ಸ್ಗೆ ಅಡ್ಡಿಪಡಿಸಬಾರ್ದು. ಈ ಒಂದು ಹೋರಾಟ ನಾವು ಮಾಡ್ತಾ ಇರೋಂಥ ಹೋರಾಟ ಶಾಂತಿಯುತವಾಗಿರುತ್ತೆ. ಈ ಒಂದು ಹೋರಾಟ ಅನಿರ್ದಿಷ್ಟಾವಧಿ ಹೋರಾಟ. ನಾವು ಇಲ್ಲೇ ಧಾರವಾಡದಲ್ಲಿ ಇದೀವಿ. ನಾವು ಇವಾಗ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡ್ಗೆ ಬರ್ತೀವಿ. ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಎಲ್ಲ ವಿದ್ಯಾರ್ಥಿಗಳ ನಾವಿದ್ರೂ ಇಲ್ಲ ಅಂದ್ರೂ ವಿದ್ಯಾರ್ಥಿಗಳು ರೆಡಿ ಇದ್ದಾರೆ. ಆದ್ರೆ ಇವತ್ತು ಸಾವಿರಾರು ಜನ ಪೊಲೀಸ್ ಇಟ್ಟು ನೀವು ವಿದ್ಯಾರ್ಥಿಗಳಿಗೆ ಹೋರಾಟ ಮಾಡೋದಕ್ಕೆ ಬರಬಾರ್ದು ಅನ್ನೋದು ದಯವಿಟ್ಟು ಇದು ಏನಂದ್ರೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ರೀತಿ ಈ ತರ ಹೋರಾಟದ ಹಕ್ಕುಗಳನ್ನ ಕಿತ್ಕೊಳ್ಳೋಂಥ ರೈಟ್ಸ್ ಯಾರಿಗೂ ಕೊಟ್ಟಿಲ್ಲ. ಇವನ್ ಸುಪ್ರೀಂ ಕೋರ್ಟ್ ಹೇಳಿದೆ, ಶಾಂತಿಯುತ ಹೋರಾಟಕ್ಕೆ ಯಾವುದೇ ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡಿ ಅಂತೇಳಿ. ಇಡೀ ಇಂಡಿಯಾದಲ್ಲೇ ಫಸ್ಟ್ ಜನ್ಸಿ ಹೋರಾಟ ನಮ್ಮ ಕರ್ನಾಟಕದಲ್ಲಿ, ಅದು ಧಾರವಾಡದಲ್ಲಿ ವಿದ್ಯಾಕಾಶಿಯಲ್ಲಿ ಮಾಡಿರೋಂಥ ಹೋರಾಟ. ಅದರಿಂದ ಇನ್ಸ್ಪೈರ್ ಆಗಿ ಬೇರೆ ಬೇರೆ ಕಡೆ ರೈತರಾಗಿರ್ಬೋದು, ಮತ್ತೆ ಇಲ್ಲಿ ರೈತರ ಹೋರಾಟನೂ ಅದೇ ತುಂಬಾ ಚೆನ್ನಾಗಿದೆ. ಮತ್ತೆ ಡೆಲ್ಲಿಲೂ ಅಷ್ಟೇ ಇನಿಷಿಯಲಿ ಶಾಂತಿಯುತ ಹೋರಾಟ ಆಯ್ತು, ಆಮೇಲೆ ವೈಲೆನ್ಸ್ ರೂಪಕ್ಕೆ ಪಡ್ಕೊಂತು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಆ ರೀತಿ ಆಗಿಲ್ಲ, ಶಾಂತಿಯುತವಾಗಿ ಹೋರಾಟ ಮಾಡಿದೀವಿ. ಮತ್ತೆ ಜಾರ್ಖಂಡ್ ಅಲ್ಲೂ ಅಷ್ಟೇ, ಅಲ್ಲೂ ಹೋರಾಟ ಮಾಡಿರೋದ್ರಿಂದ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಮೆಂಬರ್ಸ್ ಮತ್ತೆ ಚೇರ್ಮನ್ ಅರೆಸ್ಟ್ ಮಾಡಿ ಮಾಡಿದ್ರು, ವಾಲಂಟರಿ ರಿಸೈನ್ ಮಾಡಿದ್ರು. ನಮ್ಮ ಕರ್ನಾಟಕದಲ್ಲಿ ಯಾಕೆ ಆಗ್ಬಾರ್ದು? KPSC ಆಗಿರೋಂಥ ಒಂದು ಇರ್ರೆಗ್ಯುಲಾರಿಟೀಸ್, ಇಷ್ಟು ಸ್ಕ್ಯಾಮ್ಸ್ ಆಗ್ಬೇಕು. ಎಲ್ಲಾ ಮೆಂಬರ್ಸ್ ರಾಜೀನಾಮೆ ಕೊಡಬೇಕು. ಮತ್ತೆ ಚೇರ್ಮನ್ ಗಲ್ಲಿಗೆ ಏರ್ಸಂತ ಕೆಲಸ ಮಾಡಬೇಕು. ಮೆಂಬರ್ಸ್ ಯಾರು ಕರಪ್ಟ್ ಮಾಡಿದ್ದಾರೆ ಅಷ್ಟು ಜನ ಗಲ್ಲಿಗೆ ಏರ್ಸಂತ ಕೆಲಸ ಮಾಡಬೇಕು. ಈ ಒಂದು ಕರ್ನಾಟಕದಲ್ಲಿ ರಿಫಾರ್ಮ್ಸ್ ಆಗಬೇಕು.
ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲೈನ್ ಮ್ಯಾನು ಮತ್ತೆ ಏನು ನಾವು ಫೈರ್ ಮ್ಯಾನ್ದು ನೋಟಿಫಿಕೇಶನ್ಸ್ ನ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಕೇಳ್ತಾ ಇದೀವಿ. ಮತ್ತೆ ಎಷ್ಟೋ ಜನ ITI ಪಾಸ್ ಮಾಡಿರೋರಿಗೆ ಇವು NIOS ಸರ್ಟಿಫಿಕೇಟ್ ಬೇಕು ಅಂತ ಹೇಳ್ತೀರಾ, ಎಲ್ಲ ಆಗ್ತಿದೆ ಅವ್ರಿಗೆ ಆಗೋದಕ್ಕೆ. ಮತ್ತೆ ಟೀಚರ್ಸ್ ಬರೀ 15,000 ಪೋಸ್ಟ್ ಕಾಲ್ ಮಾಡಿದಿರಾ, 15,000 ಪೋಸ್ಟ್ ಸಾಕ ನಮಗೆ? ಎಷ್ಟೋ ಸಬ್ಜೆಕ್ಟ್ ವೈಸ್ ಇವತ್ತು ನೋಡಿ ವೇಕೆನ್ಸಿನೇ ಇಲ್ಲ, ಒಂದೊಂದು ಪೋಸ್ಟ್ ಬರ್ತಾ ಇಲ್ಲ ಒಂದೊಂದು ಡಿಸ್ಟ್ರಿಕ್ಗೆ. ಏನ್ ಮಾಡ್ತಿದ್ರ? ಮೋರ್ ದೆನ್ 80,000 ವೇಕೆನ್ಸಿ ಇದೆ. ಎಷ್ಟೋ ಸ್ಕೂಲ್ ಕಾಲೇಜಸ್ ಇವತ್ತು ಕ್ಲೋಸ್ ಮಾಡ್ತಾ ಇದಾರೆ. ಇದಕ್ಕೆಲ್ಲ ಕಾರಣ ಯಾರು? ಸರ್ಕಾರ. ಬರೀ ಏನು ನೆಪಕ್ಕಷ್ಟೇ ನೋಟಿಫಿಕೇಶನ್ ಮಾಡೋದಲ್ಲ, ಒಂದು ನೋಟಿಫಿಕೇಶನ್ ಮಾಡಿದಾಗ ಅಪ್ಲಿಕೇಶನ್ ಫೀಸ್ ಇಂದ ಹಿಡಿದು ಅವ್ರಿಗೆ ಆರ್ಡರ್ ಕಾಪಿ ಕೊಡೋ ತನಕ ಫ್ರೀಯಾಗಿ ನೀವು ಒಂದು ಎಕ್ಸಾಮ್ಸ್ ಒಂದು ರೀಫಾರ್ಮ್ಸ್ ಬರೋದಕ್ಕಾಗಲ್ಲ, ಒಂದು ಎಕ್ಸಾಮ್ಸ್ ಕರೆಕ್ಟಾಗಿ ಕಂಡಕ್ಟ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಎಕ್ಸಾಮ್ಸ್ ಯಾಕೆ ನಡೆಸ್ತೀರಾ? ಫೀಸ್ ಯಾಕೆ ತಗೊಂತೀರಾ 750 ರೂಪಾಯಿ? ಇನ್ನು ಮುಂದೆ ಯಾವುದೇ ಒಂದು ಎಕ್ಸಾಮ್ಸ್ ನಡೆಸಬೇಕಾದ್ರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರಬೇಕು, ಮತ್ತೆ ಅವರಿಗೆ ಫೀಸ್ UPSC ಮಾದರಿ ತರ ಫೀಸ್ ಇರಬೇಕು. ಇದು ನಾನು ಸರ್ಕಾರಕ್ಕೆ ಇದು ಎಚ್ಚರಿಕೆ ಕೊಡ್ತಾ ಇಲ್ಲ. ವಿದ್ಯಾರ್ಥಿಗಳ ಕಷ್ಟ ಸುಖ ಅದು ನಿಮ್ಮ ಮಕ್ಕಳು ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಇವತ್ತು ಎಲ್ಲ ಅಪ್ಪ ಅಮ್ಮ ಎಲ್ಲ ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ ಇವತ್ತು ಓದೋದಕ್ಕೆ ಬಂದಿದ್ದಾರೆ. ಏನಿಗೆ ಬರ್ತಾರೆ ಅವರು? ನೋಟಿಫಿಕೇಶನ್ ಆಗುತ್ತೆ, ಏನೋ ಕಷ್ಟಪಟ್ಟು ಓದಿರೋರಿಗೆ ಒಂದು ಜಾಬ್ ತಗೊಂಡು ಸಮಾಜ ಸೇವೆ ಮಾಡೋಣ, ಅವ್ರ ಲೈಫ್ನ ಒಂದು ಒಳ್ಳೆ ಅಂದ್ರೆ ಭವಿಷ್ಯ ರೂಪಿಸ್ಕೊಳೋಣ ಅಂತ ಬರ್ತಾರೆ. ಆದ್ರೆ ಇಲ್ಲಿ ನೀವು ಇಷ್ಟು ದುಡ್ಡಿರೋರಿಗೆ ನೀವು ಜಾಬ್ ಕೊಡ್ತೀನಿ ಅನ್ನೋದಾದ್ರೆ ಎಲ್ಲಿಗೆ ಹೋಗ್ಬೇಕು? ಇದನ್ನೆಲ್ಲ ನಾವು ಖಂಡಿಸಿ ಧಾರವಾಡದಲ್ಲಿ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡ್ ಅಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಇದನ್ನ ಸರ್ಕಾರ ಆಗಿರ್ಬೋದು, ಸರ್ಕಾರ ಪೊಲೀಸ್ ಕಡೆಯಿಂದ ಹತ್ತಿಕ್ಕಂತ ಕೆಲಸ ಮಾಡಬಾರ್ದು. ಇವತ್ತು ಪೊಲೀಸ್ ಏನಿದೆ ನಮ್ಮ ರಾಜ್ಯದಲ್ಲಿ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಅಂತ ಅನ್ಸ್ಕೊಂತಿದೀವಿ ಪ್ರತಿ ಒಂದು ವಿಚಾರದಲ್ಲೂ ಅಷ್ಟೇ. ಆದ್ರೆ ಈ ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಕಷ್ಟ ಸುಖಗಳು ಪೊಲೀಸ್ ಗೊತ್ತಿರೋಂಥದ್ದು ಗೊತ್ತಿಲ್ಲದೆ ಏನಿಲ್ಲ. ಇದು ಸರ್ಕಾರ ಬೇಕು ಅಂತ ಹತ್ತಿಕ್ಕಂತ ಕೆಲಸ ಮಾಡ್ತಿದೆ. ಸರ್ಕಾರ ನಮಗೆ ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಯಾಕೆ ಮಾಡಬಾರ್ದು? ಏನ್ ನಿಮ್ಮ ಮನೆ ಆಸ್ತಿ ಕೇಳ್ತಾ ಇದೀವ ನಾವಿಲ್ಲಿ? ಪ್ರಾಪರ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಏನು ಜನಗಳು ಕಟ್ಟಂತ ಟ್ಯಾಕ್ಸ್ ಮನಿನ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಒಂದು ಎಕ್ಸಾಮ್ಸ್ ಕರೆಕ್ಟ್ ಮಾಡಕ್ಕಾಗಲ್ಲ. ವಿದ್ಯಾರ್ಥಿಗಳು ಕಟ್ತಾ ಇರೋಂತ ಒಂದು ಫೀಸ್, ಎಕ್ಸಾಮ್ ಫೀಸ್ ಅಲ್ಲಿ ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಏನಕ್ಕೆ ನಡೆಸ್ತೀರಾ ಸರ್ಕಾರನ? ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಈ ಕೂಡಲೇ ನಮ್ಮ ಬೇಡಿಕೆಗಳೇನಿದೆ, ನಮ್ಮ ಬೇಡಿಕೆಗಳನ್ನ ಬಂದು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಲ್ಲಿ ಧಾರವಾಡಕ್ಕೆ ಬಂದು ಕೇಳಬೇಕು ವಿದ್ಯಾರ್ಥಿಗಳನ್ನ. ನೀವು ಡೆಲ್ಲಿಗೆ ಹೋಗ್ತೀರಾ 2,000 3,000 ಇರೋಂತ 2,000 ಕಿಲೋಮೀಟರ್. ಇಲ್ಲಿ ವಿದ್ಯಾರ್ಥಿಗಳ ಕಷ್ಟ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಇರೋಂಥ ಧಾರವಾಡಕ್ಕೆ ವಿದ್ಯಾಕಾಶಿಗೆ ಬಂದು ವಿದ್ಯಾರ್ಥಿಗಳ ಸಮಸ್ಯೆ ಕೇಳಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ. ಇದು ಬಗೆಹರಿಸೋ ತನಕ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ.